ಬಿಸ್ನೆಸ್ 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 ಎತ್ತ ಸಾಗ್ತಿದೆ ಚಿತ್ರರಂಗ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಈಗಿನ ಕಾಲದಲ್ಲಿ ಸಿನಿಮಾ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ. ಸಿನಿಮಾದಲ್ಲಿ ಕಂಟೆಂಟ್ ಇದ್ರೂ ಕೂಡ ಜನ ಬರ್ತಾ ಇಲ್ಲ. ನಾವು ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ ಆದರೂ ಜನ ಬರ್ತಾ ಇಲ್ಲ ಅಂತ ಒಂದಷ್ಟು ಮಂದಿ ಕಂಪ್ಲೇಂಟ್ ಮಾಡಿರೋದನ್ನು ನೀವು ನೋಡಿರ್ತೀರ. ಸೊ ಯಾಕೆ ಈ ಥರ ಆಗ್ತಾ ಇದೆ ಅಂತ ನಾವು ವಿಮರ್ಶೆ ಮಾಡ್ತಾ ಹೋದರೆ, ನೀವು ಒಳ್ಳೆ ಸಿನಿಮಾ ಮಾಡಿರ್ತೀರ, ಆಯಿತಾ? ಈ ಫ್ಯಾನ್ ಶೋ ಅಂತ ಮಾಡ್ತಾರೆ, ಅಂದರೆ ಫಸ್ಟ್ ಡೇ ಫ್ಯಾನ್ ಶೋ ಅಂತ ಮಾಡ್ತಾರೆ. ಫ್ಯಾನ್ಸ್ಗಳು ಬರ್ತಾರೆ, ಯಾರ್ದೋ ಅಭಿಮಾನಿಗಳಾಗಿರ್ಬೋದು, ಬರ್ತಾರೆ. ಬಂದು ಸಿನಿಮಾ ನೋಡೋಕ್ಕೆ ಅಂತ ಬಂದರೆ ಟಿಕೆಟ್ ರೇಟ್ ನೋಡಿ ಶಾಕ್ ಆದವ್ರು ಇದ್ದಾರೆ. ಯಾಕೆಂದರೆ 500 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿ ಟಿಕೆಟು ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗತ್ತೆ? ಒಬ್ಬ ಮಿಡಲ್ ಕ್ಲಾಸ್ ಮಂದಿ ಸಿನಿಮಾ ನೋಡಬೇಕು ಅಂತಂದರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ನಾನು 500 ರೂಪಾಯಿ, 1000 ರೂಪಾಯಿ ಇದ್ದರೆ ಇಡೀ ದಿನದ ಖರ್ಚು ಮುಗ್ದೋಗುತ್ತಲ್ಲ. ತಿಂಗಳಿಗೆ 6000 ಇದ್ದರೆ ಎಷ್ಟೋ ಜನ ಮಿಡಲ್ ಕ್ಲಾಸ್ ಪೀಪಲ್ಸು 6000 ಇದ್ದರೂ ಅದನ್ನು ನಡೆಸ್ತಾರೆ. ಸೊ ಸಿನಿಮಾ ಅಂದ ತಕ್ಷಣ ಒಬ್ಬರೇ ಹೋಗಿ ಸಿನಿಮಾ ನೋಡೋದಲ್ಲ, ಇಡೀ ಕುಟುಂಬನೇ ಸಿನಿಮಾ ಥಿಯೇಟ್ರ್ಗಳಿಗೆ ಬರ್ತಾಯಿತ್ತು. ಆಗ ಟಿಕೆಟ್ ರೇಟ್ಗಳು ಕೂಡ ಕಮ್ಮಿ ಆಗಿತ್ತು. ಸೊ ಈಗ ನೋಡ್ತಾ ಹೋದರೆ ನೀವು ಫ್ಯಾನ್ ಶೋ ಅಂತೇಳಿ ಸುಲಿಗೆ ಮಾಡ್ತಿದ್ದಾರೆ. ಅಭಿಮಾನಿಗಳ ಹೆಸರಲ್ಲಿ ಸುಲಿಗೆ ನಡೀತಾ ಇದೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಯಾಕೆಂತಂದರೆ, ನೀವು ಒಂದಷ್ಟು ಸಿನಿಮಾಗಳು ಇತ್ತೀಚೆಗೆ ಬಂತು, ಒಂದಷ್ಟು ಸಿನಿಮಾಗಳು ಹೆಸರು ಬೇಡ, ಒಂದಷ್ಟು ಸಿನಿಮಾಗಳು 500ರಿಂದ 1000 ರೂಪಾಯಿ, 1500 ರೂಪಾಯಿ ಟಿಕೆಟ್ ರೇಟ್ನ ಫಿಕ್ಸ್ ಮಾಡಿತ್ತು. ಸೊ ಇದನ್ನು ಎಕ್ಸಾಂಪಲ್ ಆಗಿ ಸೆಟ್ ಮಾಡಿತ್ತು, ಬಿಸ್ನೆಸ್ ಮಾಡ್ಕೊಂಬೋಣ, ನಾವು ಹಾಕಿದ ದುಡ್ಡು ಒಂದು ವಾರದಲ್ಲಿ ತೊಗೊಂಬೋಣ ಅನ್ನೋದು ಆಲೋಚನೆ ಇತ್ತು. ಆದರೆ ಹಾಕಿದ ದುಡ್ಡು ಒಂದು ವಾರದಲ್ಲಿ ಬರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಇತರೆ ಸಿನಿಮಾಗಳಿಗೆ ಇದು ಹೊಡೆತ ಬೀಳ್ತಾ ಇದೆ ಅಂತ. ಈಗ ಹೊಸದಾಗಿ UI ಸಿನಿಮಾ ಬರ್ತಾ ಇದೆ. ನಮ್ಗೆ ಭಾಳ ಖುಷಿಯಾಗಿರೋ ವಿಚಾರ ಏನಂತಂದರೆ, ಫ್ಯಾನ್ ಶೋ ಅಲ್ಲೇ ಇವರು ಟಿಕೆಟ್ ರೇಟ್ನ ಕಮ್ಮಿ ಮಾಡಿದ್ದಾರೆ. ಇದರಿಂದ ಏನು ನಮಗೆ ಮೆಸೇಜ್ ಹೋಗ್ತಾ ಇದೆ ಅಂತಂದರೆ, ಅಭಿಮಾನಿಗಳು ಕೂಡ ಅವ್ರಿಗೂ ಕೂಡ ಹೊರೆ ಆಗಬಾರ್ದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಹೆಚ್ಚೆಚ್ಚು ಜನ ಸಿನಿಮಾ ನೋಡಲಿ, ಎರಡೆರಡು ಸತಿ ಬಂದು ಸಿನಿಮಾ ನೋಡಲಿ ಅನ್ನೋ ಆಲೋಚನೆಯಲ್ಲಿ ಈ ಫ್ಯಾನ್ ಶೋನ ರೇಟ್, ಅದೇನು ಟಿಕೆಟ್ ರೇಟ್ ಅಂತ ಇಟ್ಟಿದ್ದಾರೆ ಅದನ್ನು ಫಿಕ್ಸ್ ಮಾಡಿದ್ದಾರೆ. ಮಾಡ್ತಾರೆ, ಅದನ್ನು ರಿಕವರ್ ಮಾಡೋಕ್ಕೋಸ್ಕರ ಸ್ವಲ್ಪ ಟಿಕೆಟ್ ರೇಟ್ ಜಾಸ್ತಿ ಮಾಡೋದು ವಾಡಿಕೆ ಇದೆ. ಆದರೆ ಇದು ಕೂಡ ಹೈ ಬಡ್ಜೆಟ್ ಪಿಕ್ಚರ್ ಆದ್ರೂ ಜನರಿಗೆ, ಅಭಿಮಾನಿಗಳಿಗೆ ಹೊರೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರೊಡಕ್ಷನ್ ಟೀಮು ಮತ್ತೆ ಡಿಸ್ಟ್ರಿಬ್ಯೂಷನ್ ಟೀಮ್ ಅವರು ಟಿಕೆಟ್ ರೇಟ್ ನ ಅಭಿಮಾನಿಗಳಿಗೆ ಒಂದು ಆಫರ್ಡಬಲ್ ಪ್ರೈಸ್ ಅಲ್ಲಿ ಇಕ್ಕಿದ್ದಾರೆ. ಅದಕ್ಕೆ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಒಳ್ಳೆ ಬೆಳವಣಿಗೆ. ಈ ರೀತಿಯ ಬೆಳವಣಿಗೆಗಳು ಇಂಡಸ್ಟ್ರಿಲಿ ಆದರೆ ಒಳ್ಳೊಳ್ಳೆ ಸಿನಿಮಾಗಳಿಗೆ, ಥಿಯೇಟ್ರಿಗೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ಸಿನಿಮಾಗಳು ಒಳ್ಳೆ ದುಡ್ಡನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಅಭಿಪ್ರಾಯ. ನಿಮ್ಗೇನಿಸುತ್ತೆ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.